ಕಳಿಸಿ ಅವನ್ನೆಲ್ಲ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರ ಐ ಹೋಪ್ ದಟ್ ಯು ಆಲ್ ನೋ ಕನ್ನಡ. ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ. ಕೃಷಿ ಸಚಿವರಾದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರ ಕರ್ನಾಟಕ ಹಾಲು ಮಹಾಮಂಡಲದ ಅಧ್ಯಕ್ಷರಾದಂಥ ಶ್ರೀ ಭೀಮಣ್ಣ ನಾಯ್ಕ ಅವರ ರಾಜ್ಯಸಭೆಯ ಸದಸ್ಯರಾದಂಥ ಹೊರಟೋದ್ರ ಇದ್ದಾರೆ ಶ್ರೀ ಈರಣ್ಣ ಕಡಾಡಿಯವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರ ಮಂಡ್ಯ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಬೋರೇಗೌಡ ಅವರ ಇನ್ಯಾರಿದ್ದಾರೆ ರಾಜಕಾರಣಿಗಳು? ರಮೇಶ್ ಶ್ರೀರಂಗಪಟ್ಟಣದ ಶಾಸಕರು, ಹಿರಿಯ ಮಿತ್ರರು ಆದಂಥ ರಮೇಶ್ ಬಂಡಿಸಿದ್ದೇಗೌಡ ಅವರ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ನಾಗರಾಜು ಅವರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಜಿಲ್ಲಾ ಹಾಲು ಉತ್ಪಾದಕರ ಯೂನಿಯನ್ಗಳ ಅಧ್ಯಕ್ಷರೇ, ಕೆಎಂಎಫ್ನ ಡೈರೆಕ್ಟರ್ಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ದೆಹಲಿ ನಗರದಲ್ಲಿ ಕೆಎಂಎಫ್ ಮತ್ತು ಮಂಡ್ಯ ಮಿಲ್ಕ್ ಯೂನಿಯನ್ ಎರಡೂ ಸೇರಿ ವಿವಿಧ ಶ್ರೇಣಿಯ ಹಾಲನ್ನು ಬಿಡುಗಡೆ ಮಾಡಿದ್ದೀವಿ. ಇಲ್ಲಿನ ಮಾರುಕಟ್ಟೆಗೆ ಹಾಲನ್ನು ಬಿಡುಗಡೆ ಮಾಡಿದ್ದೀವಿ.
ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ರೈತರ ಉಪಕಸುಬು ಪಶುಸಂಗೋಪನೆ, ರೈತರ ಉಪಕಸುಬು ಪಶುಸಂಗೋಪನೆ ಗುಜರಾತ್ನಲ್ಲಿ ಕುರಿಯನ್ರವರು ಹಾಲು ಉತ್ಪಾದಕರ ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಡಾಕ್ಟರ್ ಕುರಿಯನ್ ಅವರು ಗುಜರಾತ್ನವರಲ್ಲ, ಈಸ್ ಫ್ರಮ್ ಕೇರಳ. ಅವರು ಗುಜರಾತ್ನಲ್ಲಿ ಕೆಲಸಕ್ಕೆ ಇದ್ಕೊಂಡು ಆಮೇಲೆ ಕೆಲಸ ಬಿಟ್ಟು ಹಾಲು ಉತ್ಪಾದಕರ ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಇಡೀ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗುಜರಾತ್, ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ. ಆಮೇಲೆ ಬೇರೆ ರಾಜ್ಯಗಳೆಲ್ಲ ಬರ್ತವೆ. ನಾನು ಸ್ವಲ್ಪ ದಿನ ಪಶುಸಂಗೋಪನಾ ಸಚಿವನಾಗಿದ್ದೆ. ಆಮೇಲೆ ಕರ್ನಾಟಕ ಹಾಲು ಮಹಾಮಂಡಲದ ಅಧ್ಯಕ್ಷನೂ ಕೂಡ ಆಗಿದ್ದೆ ಸ್ವಲ್ಪ ದಿನ. ನಾನು 85, 86, 87 2 ವರ್ಷಗಳ ಕಾಲ ಪಶುಸಂಗೋಪನಾ ಸಚಿವನಾಗಿದ್ದೆ. ಸುಮಾರು 1 ವರ್ಷ ಕಾಲ KMF ಅಧ್ಯಕ್ಷನಾಗಿದ್ದೆ. ಅಂದ್ರೆ ಮಿನಿಸ್ಟ್ರು ಆಗಿದ್ದೆ, ಅಧ್ಯಕ್ಷನೂ ಆಗಿದ್ದೆ. ನಾನು ಪಶುಸಂಗೋಪನಾ ಸಚಿವರಾಗಿರುವಾಗಲೇ ಈ ಹಾಲು ಉತ್ಪಾದನೆ ಯೂನಿಯನ್ಗಳಿದ್ದಾವಲ್ಲ, ಜಿಲ್ಲಾ ಮಟ್ಟದ ಕೋಆಪರೇಟಿವ್ ಸೊಸೈಟಿಗಳಿದ್ದಾವಲ್ಲ, ನಾನು ಪಶುಸಂಗೋಪನಾ ಸಚಿವರಾಗೋದಕ್ಕಿಂತ ಮುಂಚಿತವಾಗಿ ಸೊಸೈಟಿಗಳೇ ಬೇರೆ ಇದ್ದೋ, ಡೈರಿಗಳೇ ಬೇರೆ ಇದ್ದೋ. ಡೈರಿಗಳು ಮಿಲ್ಕ್ ಯೂನಿಯನ್ನ ಕೆಳಗಡೆ ಬರ್ತಿರ್ಲಿಲ್ಲ, ಅಧೀನದಲ್ಲಿ ಬರ್ತಾ ಇರಲಿಲ್ಲ. ನಾನು ಯೋಚನೆ ಮಾಡಿದೆ, ಇದು ರೈತರ ಸಂಘಟನೆ, ಇದು ಹಾಲು ಉತ್ಪಾದಕರ ಸಂಘಟನೆಯನ್ನು ಮಾಡತಕ್ಕಂಥದ್ದು. ಉದ್ದೇಶ ಹಳ್ಳಿಗಾಡಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನ ಕೊಂಡುಕೊಂಡು ಅವರಿಗೆ ಪಟ್ಟಣಗಳಲ್ಲಿ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು. ಯಾಕಂತಂದ್ರೆ ಹಾಲು ಉತ್ಪಾದಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ಅವ್ರಿಗೆ ಒಂದು ಶಾಶ್ವತ ಮಾರುಕಟ್ಟೆ ಇರಲ್ಲ ಅಂತೇಳಿ ಈ ಸಂಘಟನೆ ಪ್ರಾರಂಭ ಮಾಡಿದ್ದು. ಆಗ ಬಹಳ ಕಡಿಮೆ ಇತ್ತು ಹಾಲು ಉತ್ಪಾದನೆ. ಈಗ 1 ಕೋಟಿ ಕೆಜಿಯಷ್ಟು ಹಾಲು ಕೂಡ ಬಂದ್ಬಿಟ್ಟಿದೆ, ಅಂದ್ರೆ 100 ಲಕ್ಷ. ಈಗಲೂ ಕೂಡ 92-93 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ. ಪ್ರತಿ ದಿನ 31 ಕೋಟಿ ರೂಪಾಯಿಗಳು, ಎಷ್ಟು 31-32 ಕೋಟಿ ರೂಪಾಯಿಗಳು ಪ್ರತಿ ದಿನ. ಅಷ್ಟು ದುಡ್ಡು ಇವತ್ತು ಪಟ್ಟಣದಿಂದ ಹಳ್ಳಿಗಳಿಗೆ ಹೋಗ್ತಾ ಇದೆ. ಪಟ್ಟಣದಿಂದ ಹಳ್ಳಿಗಳಿಗೆ ಹೋಗ್ತದೆ. ಒಂದು ನಾವು ಕೊಂಡ್ಕೊಳ್ತಕ್ಕಂಥ ಹಾಲಿದೆಯಲ್ಲ ರೈತರಿಂದ,
32 ರೂಪಾಯಿ. ಆಮೇಲೆ 5 ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 3 ರೂಪಾಯಿ ಕೊಡ್ತಾ ಇದ್ರು. 2 ರೂಪಾಯಿ. ಆಮೇಲೆ ನಾನು 3 ರೂಪಾಯಿ ಮಾಡಿದೆ. ಆಮೇಲೆ ರಾಮನಗರದಲ್ಲಿ ಒಂದು ಸಭೆ ಇತ್ತು. ಅಲ್ಲಿ 5 ರೂಪಾಯಿ ಕೊಡಲೇಬೇಕು ಪ್ರೋತ್ಸಾಹ ಧನವನ್ನ ಅಂತ ಹೇಳಿದ್ರು. ನಾನು 5 ರೂಪಾಯಿ ಘೋಷಣೆ ಮಾಡಿ 5 ರೂಪಾಯಿಯನ್ನ ಕೊಡ್ತಕ್ಕಂಥದ್ದು ಇವತ್ತು ಇದೆ. The entire 5 rupees as incentive to the farmers. It goes to only farmers, not to the middleman, not to the establishment. So, that I have taken a decision in Ramnagara to give 5 rupees incentive per liter to the farmers. ದಿನಕ್ಕೆ 5 ಕೋಟಿ ರೂಪಾಯಿಗಳು, ಒಂದು ದಿನಕ್ಕೆ 5 ಕೋಟಿ ರೂಪಾಯಿಗಳು ಇದನ್ನ ಕೊಡ್ತಕ್ಕಂಥದ್ದು. ಆಮೇಲೆ ನಾನು ಮಂತ್ರಿಯಾಗಿರುವಾಗ ಡೈರಿಗಳನ್ನೆಲ್ಲ ನಿಮ್ಗೆ ಮಿಲ್ಕ್ ಯೂನಿಯನ್ಗಳಿಗೆ ಮಾಡಿಕೊಟ್ಟದು. ಅದರೊಳಗೆ ಸಿರ್ನಿಲ್ಲ ನಿಮಗೆ ಮಿಲ್ಕ್ ಯೂನಿಯನ್ ಅವರು ಸುಮ್ಮನೆ ಆಡಳಿತ ಮಂಡಳಿ ಅಂತ ಇದ್ದದ್ದು ಅಷ್ಟೇ. ಅದ್ರ ವಹಿವಾಟೆಲ್ಲ ಅವ್ರು ಮಾಡ್ಕೊತಾ ಇದ್ರು ಡೈರಿಯವರು. ಡೈರಿಗಳೆಲ್ಲ ನಿಮ್ಮ ಕೈನಲ್ಲೇ ಇರಬೇಕು, ನೀವೇ ಅದನ್ನ ಎಲ್ಲ ಪೂರ್ಣ ಅದರ ಲಾಭ ನಷ್ಟಗಳನ್ನು ನೀವೇ ಅನುಭವಿಸಬೇಕು ಅಂತೇಳಿ ಮಾಡಿಕೊಟ್ಟದ್ದು ಸಿದ್ದರಾಮಯ್ಯ. ನಾನು ಪಶುಸಂಗೋಪನಾ ಸಚಿವನಾಗಿದ್ದಾಗ. ನೀವು ತಿಳ್ಕೋಬೇಕು, ಅವೆಲ್ಲ ತಿಳ್ಕೊಂಡಿದ್ದೀರೋ ಎಲ್ಲೋ ಗೊತ್ತಿಲ್ಲ ನನಗೆ. ತಿಳ್ಕೊಂಡಿದ್ದೀರಾ? ಎಷ್ಟು ಜನ ತಿಳ್ಕೊಂಡಿದ್ದೀರಿ? ಕೈ ಎತ್ತಿ ನೋಡ. Many people do not know that have handed over society, dairies to the milk unions of the district. Many people do not know. Of course, ಈಗ ಎಲ್ಲ ಕೈ ಎತ್ತಿದವ್ರು ನೋಡಿದ್ರೆ ಬಹಳ ಜನ ತಿಳ್ಕೊಂಡಿದ್ದೀರಿ ಅಂತ ಆಯ್ತು. ನಾನು ಅನೇಕ ಹಿಂದೆ ಒಂದ್ಸಾರಿ ಪ್ರಶ್ನೆ ಕೇಳಿದಾಗ ಬಹಳ ಜನ ಕೈ ಎತ್ತಲೇ ಇಲ್ಲ. ಇವತ್ತು 15 ಮಿಲ್ಕ್ ಯೂನಿಯನ್ಗಳಿದಾವೆ ಅಲ್ಲ. ಈಗ ಅಡಿಷನಲ್ ಆಗಿ ಚಿಕ್ಕಬಳ್ಳಾಪುರ ಒಂದಾಗಿದೆ. 16 ಮಿಲ್ಕ್ ಯೂನಿಯನ್ಗಳು ಆಗ್ತವೆ. 14 ಮಿಲ್ಕ್ ಯೂನಿಯನ್ಗಳಾಗ್ತವೆ. ಇವತ್ತು ಸುಮಾರು 400 ಲಕ್ಷಕ್ಕೂ ಹೆಚ್ಚು ಹಾಲು ಗುಜರಾತ್ನಲ್ಲಿ ಬರ್ತಾ ಇದೆ. 400 ಲಕ್ಷ ಲೀಟರ್ ಹಾಲು ಗುಜರಾತ್ನಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಬರ್ತಾ ಇರೋದು 1 ಲಕ್ಷ. 100 ಲಕ್ಷ. 100 ಲಕ್ಷದಿಂದ ನಾವು ಜಾಸ್ತಿ ಆಗ್ಬೇಕಲ್ವಾ? If you can't beat Gujarat, at least near to Gujarat, you must rise. At least 3 lakhs, 2 lakhs, 200 lakhs, 300 lakhs ಲೀಟರ್ಸ್ ನಾವು ತಲುಪತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇರ್ ಇಸ್ ಎ ಪೊಟೆನ್ಷಿಯಲ್ ಇನ್ ಕರ್ನಾಟಕ ಸ್ಟೇಟ್. ಈಗ ಮಂಡ್ಯದಲ್ಲಿ 10 ಲಕ್ಷ ಲೀಟರ್ ಆಗ್ಬಿಟ್ಟದೆ. ಇನ್ನೂ 10 ಲಕ್ಷ ಲೀಟರ್ ಮಾಡಬಹುದು. ಈಗ 10 ಲಕ್ಷ ಲೀಟರ್ ಆಗಿದೆಯಲ್ವಾ? 11.5 12 ಲಕ್ಷ ಅಂತ ಇಟ್ಕೊಳ್ಳೋಣ.
11 ಲಕ್ಷ ಅಂತ ಇಟ್ಕೊಳ್ಳೋಣ. ಇನ್ನು 20 ಲಕ್ಷ ಲೀಟರ್ ಮಾಡೋಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ. ಬರೀ ಹಾಲು ಉತ್ಪಾದನೆ ಹೆಚ್ಚು ಮಾಡೋದು ಮುಖ್ಯ ಅಲ್ಲ, ಜೊತೆಗೆ ಮಾರುಕಟ್ಟೆನೂ ಕೂಡ ಮಾಡಬೇಕು. Many dealers who are here are Kannadigas. Is it a fact? Many dealers who are here are Kannadigas because they spoke to me in Kannada only. So ಅದರಿಂದ ನೀವೆಲ್ಲರೂ ಕೂಡ ಹೆಚ್ಚು ಹಾಲು ಈಗ 2 ಲಕ್ಷ 2.5 ಲಕ್ಷ ಹಾಲು ಮಾರಾಟ ಮಾಡ್ತೀವಿ ಇಲ್ಲಿ ಅಂತ ಇಟ್ಕೊಳ್ಳೋಣ. ಡೆಲ್ಲಿನಲ್ಲಿ ಕನಿಷ್ಠ ಪಕ್ಷ 5-6 ಲಕ್ಷ ಲೀಟರ್ ಹಾಲು ಕೂಡ ಮಾಡಬೇಕು. ಯಾಕಂತಂದ್ರೆ ನಾವು 100 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತೀವಿ. ಅದು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು 60-62 ಲಕ್ಷ ಲೀಟರ್ ಹಾಲು. ಇನ್ನೂ 40 ಲಕ್ಷ ಲೀಟರ್ ಹಾಲು ಉಳ್ಕೊಬಿಡ್ತದೆ. ಅದಕ್ಕೆ ಮಾರುಕಟ್ಟೆ ಸಿಗ್ಬೇಕಲ್ಲಪ್ಪ. ಇದಕ್ಕೂ ಮಾರುಕಟ್ಟೆ ಸಿಗ್ಬೇಕಲ್ಲ. ಮಾರುಕಟ್ಟೆ ಆದ ತಾನೇ. ಇಲ್ದರೆ ಬೈ ಪ್ರಾಡಕ್ಟ್ಸ್ ಮಾಡಬೇಕು, ಪೌಡರ್ ಮಾಡಬೇಕು, ಮೊಸರು ಮಾಡಬೇಕು, ಬೆಣ್ಣೆ ಮಾಡಬೇಕು, ಇನ್ನೇನೋ ಬೈ ಪ್ರಾಡಕ್ಟ್ಸ್ ಮಾಡಬೇಕು. ಪೌಡರ್ ಆಯ್ತಲ್ಲ. ಇದನ್ನೆಲ್ಲ ಮಾಡಬೇಕಾಗ್ತದೆ. ಸೊ ಮಾರುಕಟ್ಟೆ ಬಹಳ ಮುಖ್ಯ. ಆಮೇಲೆ ಈ ಹಾಲು ಉತ್ಪಾದನೆ ಮಾಡ್ತಾರಲ್ಲ, ಈ ಹಾಲು ಉತ್ಪಾದನೆ ಮಾಡೋರು ಎಲ್ಲ ಹಾಲನ್ನೆಲ್ಲ ಮಾರ್ಬಿಡಿ ಇದಕ್ಕೆ ಸೊಸೈಟಿಗಳಿಗೆ ಅಂತಲ್ಲ ಅದರ ಅರ್ಥ. ಈಗ ಮಿಲ್ಕ್ ಸೊಸೈಟಿಗಳು ಮಾಡಿರೋದು, ಮಿಲ್ಕ್ ಯೂನಿಯನ್ಗಳು ಮಾಡಿರೋದು, KMF ಮಾಡಿರೋದು ಎಲ್ಲ ಹಾಲನ್ನೆಲ್ಲ ಉತ್ಪಾದನೆ ಹಾಲನ್ನೆಲ್ಲ ತಗೊಂಡು ಮಾರ್ಬಿಡಿ, ಸೊಸೈಟಿಗೆ ಮಾರ್ಬಿಡಿ ಅಂತಲಲ್ಲ. ಇದ್ರ ಉದ್ದೇಶ ಇದ್ದದ್ದು ಸರ್ಪ್ಲಸ್ ಮಿಲ್ಕ್ ಮಾತ್ರ ಮಾರಾಟ ಮಾಡಬೇಕು, ಗೊತ್ತಾಯ್ತೇಂದ್ರಪ್ಪ? ನೀವು ಸರ್ಪ್ಲಸ್ ಮಿಲ್ಕ್ ಅವ್ರ ಮನೆಗೆ ಹಾಲು ಉಪಯೋಗಿಸ್ಕೊಂಡು, ಮೊಸರು ಉಪಯೋಗಿಸ್ಕೊಂಡು, ಮಜ್ಜಿಗೆ ಉಪಯೋಗಿಸ್ಕೊಂಡು, ಬೆಣ್ಣೆ ಉಪಯೋಗಿಸ್ಕೊಂಡು ಉಳಿದ ಹಾಲಿದೆಯಲ್ಲ ಆ ಹಾಲು ಮಾತ್ರ ಮಾರಾಟ ಮಾಡಬೇಕು ಅಂತ. ಅದಕ್ಕೆ ಡೆಲ್ಲಿಲಿ ಒಂದ್ಸರಿ ಚರ್ಚೆ ಆಯಿತು ಪಾರ್ಲಿಮೆಂಟ್ನಲ್ಲಿ. ಕುರಿಯನ್ ವಿರುದ್ಧ ಒಂದು ಚರ್ಚೆ ಆಯಿತು. ಏನಪ್ಪಾ ಅದು ಚರ್ಚೆ ಅಂತಂದ್ರೆ, ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಆಗ್ತದೆ, ಅದು ತಗೊಂಡು ಪಟ್ಟಣಗಳಲ್ಲಿ ಮಾರಾಟ ಮಾಡ್ತಾರೆ. ಹಳ್ಳಿಲಿರೋ ಹಾಲೆಲ್ಲ ಪಟ್ಟಣಗಳಿಗೆ ಹೊಂಟೋಯ್ತು. ಪಟ್ಟಣದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಶಾರಾಯಿ ಎಲ್ಲ ಹಳ್ಳಿಗಳಿಗೆ ಬಂದ್ಬಿಡ್ತು ಅಂತ. ಅದು ಹಾಗೆ ಆಗಬಾರದು. ಇಟ್ ವಾಸ್ ದಿ ಡಿಸ್ಕಷನ್ ಟುಕ್ ಪ್ಲೇಸ್ ಇನ್ ಪಾರ್ಲಿಮೆಂಟ್. ಮಿಸ್ಟರ್ ಕಡಾಡಿ, ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಯಿತು. ವೆನ್ ಕುರಿಯನ್ ವಾಸ್ ಅಲೈವ್, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ ಇದು ಮಿಲ್ಕ್ ಫೆಡರೇಷನ್ ಇದ್ರ ಬಗ್ಗೆ, ಅಮೂಲ್ ಇದ್ರ ಬಗ್ಗೆ ಎಲ್ಲ ಚರ್ಚೆ ಬಂದಿತ್ತು. ಆ ಚರ್ಚೆ ಆದಾಗ ಒಬ್ಬ ಪಾರ್ಲಿಮೆಂಟ್ ಮೆಂಬರ್, ಐ ಹ್ಯಾವ್ ಫರ್ಗಾಟನ್ ಹಿಸ್ ನೇಮ್, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ ಕುರಿಯನ್ ವಿರುದ್ಧ ಇದ್ದರು ಅನ್ನೋ ಕಾಣಿಸುತ್ತೆ. ಅವ್ರು ಹೇಳಿದ್ರು ಹಳ್ಳಿನಲ್ಲೆಲ್ಲ ಹಾಲೆಲ್ಲ ಪಟ್ಟಣಕ್ಕೆ ಬಂದ್ಬಿಡ್ತು, ಪಟ್ಟಣದಲ್ಲಿರೋ ಸಾರಾಯಿ ಎಲ್ಲ ಹಳ್ಳಿಗೆ ಹೊಂಟೋಯ್ತು ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಅದೇನೇಳಿ ಆ ಥರ ಇಲ್ಲ. ಇಟ್ ಈಸ್ ನಾಟ್ ಸೋ. ಹಳ್ಳಿಲಿರೋ ಹಾಲೆಲ್ಲ ಬರೋದಿಲ್ಲ, ಮತ್ತೆ ಸಾರಾಯಿ ಅಲ್ಲೆಲ್ಲ ಬರಲ್ಲ. ಸಾರಾಯಿ ಕುಡಿಯೋರು ಕುಡ್ದೇ ಕುಡಿತಾರೆ, ಎಲ್ಲ ಕಾಲದಲ್ಲೂ ಕುಡಿತಾರೆ. ದೇವತೆಗಳೇ ಕುಡಿತಿದ್ರು. ಈಗ ಸುರ ಅಂತ ಇದ್ರಲ್ಲಪ್ಪ, ಸುರಪಾನ ಅಂತಂದ್ರೆ ಏನು? ಸುರರು ಅಂದ್ರೆ ಯಾರು? ದೇವತೆಗಳು. ಸುರಪಾನ ಅಂದ್ರೆ ಏನು? ಸುರಪಾನ ಇದೆಲ್ಲ ಮಾಡ್ತಾ ಇದ್ರು. ಅಲ್ಲ, ನಾನು ಐ ಆಮ್ ನಾಟ್ ಫಾರ್ ಸಾರಾಯಿ ಕುಡೀರಿ, ವಿಸ್ಕಿ ಕುಡೀರಿ ಅಂತ ಅದ್ರ ಪರ ಇಲ್ಲ ನಾನು.
ಕೆಲವರು ಕುಡಿತಾರಪ್ಪ. ನಾನು ಅದಕ್ಕೆ JH ಪಟೇಲ್ ಕಾಲದಲ್ಲಿ ಸಾರಾಯಿ ಬಂದ್ ಮಾಡಬೇಕು ಅಂತ ಒಂದು ಚರ್ಚೆ ಆಯಿತು. ಅಲ್ಲ ಎಂಥದ್ದು ಸಾರಾಯಿ ನಿಲ್ಲಿಸ್ಬಿಡ್ಬೇಕು ಅಂತ. ನಾನು ನನ್ನ ದೇಶದಲ್ಲಿ ಒಂದು ಸಬ್ ಕಮಿಟಿ ಆಗ್ಬಿಡ್ತು. ನಾನು ಗುಜರಾತ್ಗೆ ಹೋದೆ, ಆಂಧ್ರಕ್ಕೆ ಹೋದೆ, ಮಹಾರಾಷ್ಟ್ರಕ್ಕೆ ಹೋದೆ, ಕೇರಳಕ್ಕೆ ಹೋದೆ, ಚೆನ್ನೈಗೆ ಹೋದೆ, ಎಲ್ಲ ಕಡೆ ಹೋಗಿ ನೋಡ್ಕೊ ಬಂದ್ರೆ ಈಗ ಗುಜರಾತ್ನಲ್ಲಿ ಟೋಟಲ್ ಪ್ರಾಹಿಬಿಷನ್ ಇದೆ, ಬಟ್ ವಿಸ್ಕಿ ಸಿಗುತ್ತೆ. ಕೇರಳದಲ್ಲಿ ಬಂದ್ ಮಾಡಿಬಿಟ್ಟಿದ್ರು, ಅಲ್ಲಿ ವಿಸ್ಕಿ ಸಿಕ್ತಿತ್ತು. ಸೊ ಅದರಿಂದ ಈ ಕೆಲವು ಚಟಗಳನ್ನೆಲ್ಲ ನಿಲ್ಸಕ್ಕಾಗೋದಿಲ್ಲ, ಕಾನೂನಿನಿಂದ ನಿಲ್ಸಕ್ಕಾಗಲ್ಲ. ಅದು ಏನೇ ಇರಲಿ, ನೀವು ಹಾಲು ಕುಡಿದ್ರೆ ಆರೋಗ್ಯವಂತರಾಗ್ತಾರೆ, ವಿಸ್ಕಿ ಕುಡಿದ್ರೆ ಆರೋಗ್ಯ ಕೆಟ್ಟೋಯ್ತದೆ. ಹಾಲಿನ ಪ್ರಾಡಕ್ಟ್ಸ್ ಹೆಚ್ಚು ಮಾಡಬೇಕು. ವಿಶೇಷವಾಗಿ ಇದನ್ನ ನಾವು ಕಂಪ್ಲೀಟ್ ಫುಡ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಜಾಸ್ತಿ ಇರ್ತಕ್ಕಂಥ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತಕ್ಕಂಥದ್ದು. ಪ್ರೋಟೀನು, ಫ್ಯಾಟು, ಕ್ಯಾಲ್ಸಿಯಂ ಇವೆಲ್ಲ ಇರ್ತವೆ. ಅದಕ್ಕೋಸ್ಕರನೇ ಇದನ್ನ ಹಾಲನ್ನ ಕಂಪ್ಲೀಟ್ ಫುಡ್. ಈಗ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಇರ್ತಾವಲ್ಲ, ಬೇರೆ ಆಹಾರ ತಿಂತಾವ, ಬರೀ ಹಾಲನ್ನೇ ಕುಡಿತಾರೆ, ಆಮೇಲೆ ಆಹಾರ ತಿನ್ನೋದು. ಮೊದಲು ಹಾಲು ಕುಡಿದು ಬೆಳವಣಿಗೆ ಆಗ್ತವೆ. ಅದರಿಂದ ಹಾಲನ್ನು ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ಅಗತ್ಯ. ಇವತ್ತು ಹಾಲು ಇರಲೇಬೇಕಾಗ್ತದೆ, ಹಾಲು ಇರಲೇಬೇಕಾಗ್ತದೆ. ಆದರೆ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಮಾರುಕಟ್ಟೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ವಹಿವಾಟು ಗುಜರಾತ್ನಲ್ಲಿ ಎಷ್ಟಾಗ್ಬಿಟ್ಟದೆ ಅಂತಂದ್ರೆ, ಒಂದು ದಿನಕ್ಕೆ 80,000 ವರ್ಷಕ್ಕೆ 80,000 ಕೋಟಿ. 80,000 ಕೋಟಿ. ಕರ್ನಾಟಕ 22,000 ಕೋಟಿ. ಕರ್ನಾಟಕ 22,000 ಕೋಟಿ ವಹಿವಾಟು, ಟರ್ನ್. ಗುಜರಾತ್ನಲ್ಲಿ ಮೋರ್ ದೆನ್ 80,000 crores. ನೋಡು, ಇನ್ನೊಂದು ರೂರಲ್ ಎಕಾನಮಿ ಹಿಂಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ರೂರಲ್ ಎಕಾನಮಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೂ ಎಲ್ಲ ಜನರಿಗೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕಸುಬು ಇದು. ಅದಕ್ಕೋಸ್ಕರ ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು, ಜೊತೆಗೆ ಮಾರುಕಟ್ಟೆಯನ್ನು ಕೂಡ ಉಪಯೋಗಿಸಬೇಕು, ಮತ್ತೆ ಹೆಚ್ಚು ಜನರು ಇದನ್ನು ಬಳಸ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೋಸ್ಕರ ಮಂಡ್ಯದವರು, ಮಂಡ್ಯ ಮಿಲ್ಕ್ ಯೂನಿಯನ್ನವರು ಮತ್ತು KMFನವರು ಅಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟದಪ್ಪ. ಆಮೇಲೆ ನನಗೆ ಬಂದು ಹೇಳಿದ್ರು ಒಂದ್ಸಾರಿ, ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ, ಸರ್ ಹಾಲು ಜಾಸ್ತಿ ಆಗ್ಬಿಟ್ಟಿದೆ, ಉತ್ಪಾದನೆ, ಮಾರುಕಟ್ಟೆ ಇಲ್ಲ, ಏನ್ ಮಾಡಬೇಕು ಸರ್, ನಾವು ಕೆಲವು ಸಾರಿ ಮಿಲ್ಕ್ನ ಮೋರಿಗೆ ಸುರಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದೆ KMFನಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡೋಣ, ಅಂಗನವಾಡಿ ಮಕ್ಕಳಿಗೆ ಮತ್ತೆ ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡೋಣ ಅಂತ ಹೇಳಿದೆ. ಹಾಗಾಗಿ ಕ್ಷೀರಭಾಗ್ಯ ಜಾರಿ ಬಂದದ್ದು. ಕ್ಷೀರ ಭಾಗ್ಯ ಜಾರಿ ಬಂತು. ಸೊ ಹಾಗಾಗಿ ಅದು ಒಂದು ಮಾರುಕಟ್ಟೆ ಆಯಿತು. ಆಮೇಲೆ ಈ ಸ್ಕೀಮ್ಗೆ ವರ್ಲ್ಡ್ ಬ್ಯಾಂಕ್ ಮನ್ನಣೆ ಸಿಕ್ಕಿದೆ. ಸೊ ಅದರಿಂದ ಡೆಲ್ಲಿ ಇಸ್ ಎ ವೆರಿ ಬಿಗ್ ಸಿಟಿ, ಒನ್ ಆಫ್ ದಿ ಬಿಗ್ ಸಿಟೀಸ್ ಇನ್ ದಿ ಕಂಟ್ರಿ.
and fast growing city. People from all over the world, they are residing here. They want milk. They will use milk. So there is a scope for marketing here in Delhi. ಅದಕ್ಕೆ ನೀವು ಹೆಚ್ಚು ಜನ ಡೀಲರ್ಸ್ಗಳಾಗಬೇಕು, ಮತ್ತೆ ಹೆಚ್ಚು ಹಾಲು ಮಾರಾಟ ಮಾಡಬೇಕು. ಒಂದು ತಾಪತ್ರ ಏನಪ್ಪಾ ಅಂತಂದ್ರೆ ಬಹಳ ದೂರ ದಿಲ್ಲಿ ಅಲ್ಲ. ನಿಮಗೆ ಮಂಡ್ಯದಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ? 2500 ಕಿಲೋಮೀಟರ್. ಇಟ್ಸ್ ನಾಟ್ ಎ ಜೋಕ್. ಅಲ್ಲಿಂದ ಬರಬೇಕು ಎಷ್ಟು? 53-54 ಗಂಟೆ ಬೇಕು. ಮತ್ತೆ ಅದರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮಾರು 2.25 ದಿನ ಬೇಕು. 2.25 ದಿನ ಬೇಕಾದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಟ್ಯಾಂಕರ್ಸ್ ಮೂಲಕ ತರಬೇಕು. ವೈಜ್ಞಾನಿಕವಾಗಿ ಹಾಲನ್ನ ಏನಮ್ಮದು ಇಟ್ಸ್ ಎ ಮ್ಯಾಗಝಿನ್. ಓಕೆ, ಥ್ಯಾಂಕ್ ಯು. ಸೊ ಅದರಿಂದ ಇವತ್ತು ನಾನು ಹಿಂದೆನೇ ಇದು ಡೇಟ್ ನಿಗದಿಯಾಗಿತ್ತು. ನೀವೇ ಬರಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳೇ ಬಂದು ಇದನ್ನ ಲಾಂಚ್ ಮಾಡಬೇಕು ಅಂತ ಹೇಳೋದ್ರಿಂದ ನಾನು ಇದು ಮುಂದಕ್ಕೆ ಹೋಯಿತು. ಹಾಗಾಗಿ ಇವತ್ತು ನಡೀತಾ ಇದೆ. ನನಗೆ ಆ ರಾಜಣ್ಣ ಸಹಕಾರ ಮಂತ್ರಿ ಬರಬೇಕಾಗಿತ್ತು, ಬಂದಿಲ್ಲ. ಬಹುಶಃ ನಾನು ಕಾರಣ ಇರಬೇಕು ಅನ್ನೋ ಕಾಣಿಸುತ್ತೆ ಅದಕ್ಕೆ. ಯಾಕೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ, ನಿನ್ನೆನೇ ಬಂದ್ಬಿಟ್ಟೆ ನಾನು. ಏನೇ ಆಗಲಿ ಇವತ್ತು ಲಾಂಚ್ ಮಾಡಿದ್ದೀವಿ. ಈ ಮಾರುಕಟ್ಟೆ ಬೆಳೀಲಿ ಅಂತೇಳಿ ಆಶಿಸಿ ಸರ್ಕಾರದಿಂದ ಎಲ್ಲ ಸಹಕಾರವನ್ನ ಬೆಂಬಲವನ್ನ ನಾವು ಕೊಡುತ್ತೇವೆ. ಅಂತಕ್ಕಂಥ ಮಾತುಗಳನ್ನ ಹೇಳಿ ನಬಾರ್ಡ್ ಬಗ್ಗೆ ನಬಾರ್ಡ್ ರೀಫೈನಾನ್ಸಿಂಗ್ ಬಗ್ಗೆ ಸ್ವಾಮಿ ಮಾತಾಡಿದ್ದಾರೆ. ನಾನು ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಪ್ರತಿ ವರ್ಷ ಕಳೆದ ವರ್ಷ ಅಂದ್ರೆ 23-24ರಲ್ಲಿ 5600 ಕೋಟಿ ರೂಪಾಯಿಯನ್ನ ನಾವು ಕೊಟ್ಟಿದ್ದು ಶಾರ್ಟ್ ಟರ್ಮ್ ಲೋನ್. 5 ಲಕ್ಷದವರಿಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ನಾವು ರೈತರಿಗೆ. 5 ಲಕ್ಷದವರಿಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ. ಆಮೇಲೆ 5 ಲಕ್ಷದಿಂದ 15 ಲಕ್ಷದವರೆಗೆ ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಲೋನು. ಅದಕ್ಕೆ ಬರೀ 3% ಮಾತ್ರ ಚಾರ್ಜ್ ಮಾಡ್ತೀವಿ. ನಬಾರ್ಡ್ನವರು 4% ಕೊಡ್ತಾರೆ. ಇನ್ನು ಉಳಿದದನ್ನೆಲ್ಲ ನಾವು ಕೊಡ್ತೀವಿ. ಒಟ್ಟು 1200-300 ಕೋಟಿ ರೂಪಾಯಿಯನ್ನ ಗೌರ್ಮೆಂಟ್ ಕೊಡ್ತಾ ಇದೆ. ಅದನ್ನ ಈ ಸಾರಿ ಕೇಂದ್ರ ಸರ್ಕಾರದವರು ಕಡಿಮೆ ಮಾಡಿಬಿಟ್ಟಿದ್ದಾರೆ. 5600 ಕೋಟಿ ಕಳೆದ ವರ್ಷ ಕೊಟ್ಟಿದ್ರೆ ಈ ವರ್ಷ 2340 ಕೋಟಿ ರೂಪಾಯಿ. ಇದು ಅನ್ಯಾಯ ಅಲ್ವಾ? ರೀ ಕಡಾಡಿ ಕೇಳ್ರಿ ನೀವು. ಅದಿರ್ಲಿ, ಕೇಳಿ. ಈ ಕಡೆ ನನ್ನ ಮಾತು ಕೇಳಿ. ನಾವು ನಿಮ್ಗೆ ಹೇಳ್ತಾ ಇರೋದು. ನೀವೆಲ್ಲ ಸ್ವಲ್ಪ ಹೇಳಿ. ನಮಗೆ 5600 ಕೋಟಿ ರೂಪಾಯಿ ನಬಾರ್ಡಿಂದ ಬರಬೇಕಾಗಿತ್ತು. ರೈತರು ಕೊಡೋದು 4% ಕೊಡ್ತಾರೆ ಖುಷಿಗೆ. ಈ ಸಾರಿ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? 2340 ಕೋಟಿ ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಸುಮಾರು 3260 ಕೋಟಿ ರೂಪಾಯಿ ಕಡಿಮೆ ಆಗೋಯ್ತು. 58% ಕಡಿಮೆ ಆಯ್ತು. ನೀವೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಕು. ಬರೀ ಮಾತಾಡಿದ ಪ್ರಯೋಜನ ಎಲ್ಲ, ಕೊಡಿಸ್ಕೊಡ್ಬೇಕು. ಕೊಡಿಸಿ
ನಾನು ನಿರ್ಮಲಾ ಸೀತಾರಾಮನ್ ಕೊಡಕ್ಕಾಗಲ್ಲ ಅಂತ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡ್ಬಿಟ್ರಿ ಇವತ್ತು. ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲ, ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್. ಕೋಆಪರೇಟಿವ್ ಮಿನಿಸ್ಟರ್ ಏನ್ ಮಾಡ್ತಾರೆ? ಅವ್ರು ಕೊಡ್ಲಿಲ್ಲ, ನಾವು ಕೊಡ್ಲಿಲ್ಲ ಅಂತಾರೆ. ಇದು ನೋಡಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕು, ನಬಾರ್ಡ್ನವರಿಗೆ ಕೊಡಬೇಕು, ಅವರು ನಬಾರ್ಡ್ನವರು ನಮಗೆ ಕೊಡಬೇಕು. ಅದಕ್ಕೆ ಕೊಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಹೇಳಮ್ಮ ಅಂತ ಹೇಳಿದ್ದೀವಿ ನಾವು. ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಮ್ಮ ತಾಯಿ ಅಂತ ಹೇಳಿದ್ದೀವಿ. ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಕೊಡಕ್ಕಾಗಲ್ಲ ಅನ್ನೋದ್ರ ಮೊದಲು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಳಿದ್ರು. ಎನಿವೆ, ನಾವು ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಅದರಿಂದ ನಾವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಸಹಾಯ ಆಗಬೇಕು. ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು, ರೇಷ್ಮೆ ಬೆಳೆಗಾರರಿಗೆ ಸಹಾಯ ಆಗಬೇಕು, ಆಮೇಲೆ ತರಕಾರಿ ಬೆಳೀತಕ್ಕಂಥವ್ರಿಗೆ ಸಹಾಯ ಆಗಬೇಕು, ಕೃಷಿ ಮಾಡ್ತಕ್ಕಂಥವ್ರಿಗೆ ಸಹಾಯ ಆಗಬೇಕು, ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು. ರೂರಲ್ ಎಕಾನಮಿ, ಹಳ್ಳಿಗಾಡಿನ ಆರ್ಥಿಕತೆ ಬೆಳವಣಿಗೆ ಆಗಬೇಕು. ಹಳ್ಳಿಗಾಡಿನ ರೈತರ ಅವರ ಆದಾಯ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವರಿಗೆ ಶುಭವಾಗಲಿ. KMFನವರಿಗೆ, ಮಿಲ್ಕ್ ಯೂನಿಯನ್ನವರಿಗೆ, ಮಿಲ್ಕ್ ಸೊಸೈಟಿಗಳಿಗೆ, ಮತ್ತು ಎಲ್ಲ ಡೀಲರ್ಸ್ಗಳಿಗೆ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.